ಸರ್, ಜಾರಕಿಹೊಳಿ ಅವರು ವಿಜೇಂದ್ರಿಗೆ ಪಂಚಾಯತಿ ಅವಕಾಶಕ್ಕೆ ಹೋಗಿಲ್ಲ ಅನ್ನೋದು ಅದು ಬಹಳ ವಾದ ವಿವಾದಕ್ಕೆ ಕಾರಣವಾಗಿದೆ. ನೋಡಿ, ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದವ್ರು ಯಾರು? ಮೊದಲು ರಸ್ತೆಯಲ್ಲಿ ಅಡ್ಡಾಡ್ಲಾರ್ದಂಗೆ ಮಾಡ್ತೀನಿ ಅಂದವ್ರು ಯಾರು? ಮತ್ತು ಅದಕ್ಕೆ ಉತ್ತರ ಕೊಟ್ಟಾರ. ತಪ್ಪೇನೈತಿ? ಯಾವಾಗಲೂ ಹೆಂಗೆ ನಾವು ಸವಾಲು ಹಾಕ್ತೀರಿ ಹಂಗೆ ಉತ್ತರ ಸಿಕ್ಕೇ ಸಿಗ್ತದೆ. ಉತ್ತರ ಕರ್ನಾಟಕ ಮಂದಿ ನಾವು ಹಾಗೆ ರೀ, ಇವ್ರಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮಗೆ. ನಾವು ಹಿಂಗೆ ಮಾತಾಡೋರು. ಒಬ್ಬನೇ ಬರ್ತೀನಿ ಅಂತ ಹೇಳಿದ್ದಾರೆ. ಒಬ್ಬನೇ ಬರ್ತೀನಿ, ನಾನು ಶಿಕಾರಿಪುರಕ್ಕೆ ಬರ್ತೀನಿ, ಒಬ್ಬನೇ ಬರ್ತೀನಿ. ಹೌದು, ಹಾಗೆ ಐತಿ. ನಾವು ಗೋಕಾಕ್ ಹೋದಾಗ ಸತೀಶ್ ಜಾರಕಿಹೊಳಿ ನಾನು ಒಬ್ಬನೇ ಬರ್ತೀನಿ ಅಂತ ಹೇಳಿದ್ದೆ. ನಮ್ಗೆ ಅಷ್ಟು ಧೈರ್ಯನೇ ಇದೆ. ಇವನು ಒಪ್ಕೊಳಕ್ಕೆ ಆಗೋದಿಲ್ಲ ರೀ ನಾವು. ರಮೇಶ್ ಇಡೀ ಕರ್ನಾಟಕದಲ್ಲಿ ಯಾವ BJP ನಿಷ್ಠಾವಂತ ಕಾರ್ಯಕರ್ತರು ಒಪ್ಪೋದಿಲ್ಲ. ಕೆಲವೊಂದು ಚೇಲಾಗಳು ಇರ್ತಾವೆ, ಅಸ್ತಿತ್ವ ಇಲ್ಲಾರ್ದು ನನ್ನ ಮಕ್ಕಳು ಅವರೆಲ್ಲ ಅವ್ರು ಬೆನ್ನ ಹತ್ತಾರೆ. ಯಾರು ಈಗ ಹೇಳಿಕೆ ಒಂದು ಎರಡು ಬಿಟ್ಟರೆ, ಒಂದು ಎರಡು ಹಂದಿಗಳು ಅದಾವೆ ಕರ್ನಾಟಕ, ಅವು ಎರಡು ಬಿಟ್ಟರೆ ಯಾರು ಕೊಡ್ತಾರೇನ್ರಿ ನಮ್ಮ ವಿರುದ್ಧ? ವಿಜೇಂದ್ರ ಗುಣಗಾನ ಯಾರು ಮಾಡ್ಲಕತ್ತಾರ? ಎಂದರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ, ಪ್ರಧಾನ ಕಾರ್ಯದರ್ಶಿ. ಯಾಕೆ? ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ, ಆ ಗ್ಯಾಂಗು ಇಡೀ BJPಯಲ್ಲಿ ಹೊಗಳಭಟ್ಟರ ಗ್ಯಾಂಗ್ನಿಂದ ವಿಜೇಂದ್ರ ಹಾಳಾಗ್ತಾ ಇದ್ದಾನೆ. ಇದು ಅರ್ಥ ತಕ್ಷಣ ಸುನೀಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಂದು ರಾಜೀನಾಮೆ ಕೊಡಿ. ನಾವು ಜಾರಕಿಹೊಳಿ ಅವರು ನಾವು ಯಾವಾಗಲೂ ಬೆಂಬಲಕ್ಕೆ ಇರ್ತೀವಿ. ಸರ್, ಜಾರಕಿಹೊಳಿ ಅವರು ವಿಜೇಂದ್ರಿಗೆ ಪಂಚಾಯತಿ ಅವಕಾಶಕ್ಕೆ ಹೋಗಿಲ್ಲ ಅನ್ನೋದು ಅದು ಬಹಳ ವಾದ ವಿವಾದಕ್ಕೆ ಕಾರಣವಾಗಿದೆ. ನೋಡಿ, ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದವ್ರು ಯಾರು? ಮೊದಲು ರಸ್ತೆಯಲ್ಲಿ ಅಡ್ಡಾಡ್ಲಾರ್ದಂಗೆ ಮಾಡ್ತೀನಿ ಅಂದವ್ರು ಯಾರು? ಮತ್ತು ಅದಕ್ಕೆ ಉತ್ತರ ಕೊಟ್ಟಾರ. ತಪ್ಪೇನೈತಿ? ಯಾವಾಗಲೂ ಹೆಂಗೆ ನಾವು ಸವಾಲು ಹಾಕ್ತೀರಿ ಹಂಗೆ ಉತ್ತರ ಸಿಕ್ಕೇ ಸಿಗ್ತದೆ. ಉತ್ತರ ಕರ್ನಾಟಕ ಮಂದಿ ನಾವು ಹಾಗೆ ರೀ, ಇವ್ರಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮಗೆ. ನಾವು ಹಿಂಗೆ ಮಾತಾಡೋರು. ಒಬ್ಬನೇ ಬರ್ತೀನಿ ಅಂತ ಹೇಳಿದ್ದಾರೆ. ಒಬ್ಬನೇ ಬರ್ತೀನಿ, ನಾನು ಶಿಕಾರಿಪುರಕ್ಕೆ ಬರ್ತೀನಿ, ಒಬ್ಬನೇ ಬರ್ತೀನಿ. ಹೌದು, ಹಾಗೆ ಐತಿ. ನಾವು ಗೋಕಾಕ್ ಹೋದಾಗ ಸತೀಶ್ ಜಾರಕಿಹೊಳಿ ನಾನು ಒಬ್ಬನೇ ಬರ್ತೀನಿ ಅಂತ ಹೇಳಿದ್ದೆ. ನಮ್ಗೆ ಅಷ್ಟು ಧೈರ್ಯನೇ ಇದೆ. ಇವನು ಒಪ್ಕೊಳಕ್ಕೆ ಆಗೋದಿಲ್ಲ ರೀ ನಾವು. ರಮೇಶ್ ಇಡೀ ಕರ್ನಾಟಕದಲ್ಲಿ ಯಾವ BJP ನಿಷ್ಠಾವಂತ ಕಾರ್ಯಕರ್ತರು ಒಪ್ಪೋದಿಲ್ಲ. ಕೆಲವೊಂದು ಚೇಲಾಗಳು ಇರ್ತಾವೆ, ಅಸ್ತಿತ್ವ ಇಲ್ಲಾರ್ದು ನನ್ನ ಮಕ್ಕಳು ಅವರೆಲ್ಲ ಅವ್ರು ಬೆನ್ನ ಹತ್ತಾರೆ. ಯಾರು ಈಗ ಹೇಳಿಕೆ ಒಂದು ಎರಡು ಬಿಟ್ಟರೆ, ಒಂದು ಎರಡು ಹಂದಿಗಳು ಅದಾವೆ ಕರ್ನಾಟಕ, ಅವು ಎರಡು ಬಿಟ್ಟರೆ ಯಾರು ಕೊಡ್ತಾರೇನ್ರಿ ನಮ್ಮ ವಿರುದ್ಧ? ವಿಜೇಂದ್ರ ಗುಣಗಾನ ಯಾರು ಮಾಡ್ಲಕತ್ತಾರ? ಎಂದರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ, ಪ್ರಧಾನ ಕಾರ್ಯದರ್ಶಿ. ಯಾಕೆ? ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ, ಆ ಗ್ಯಾಂಗು ಇಡೀ BJPಯಲ್ಲಿ ಹೊಗಳಭಟ್ಟರ ಗ್ಯಾಂಗ್ನಿಂದ ವಿಜೇಂದ್ರ ಹಾಳಾಗ್ತಾ ಇದ್ದಾನೆ. ಇದು ಅರ್ಥ ತಕ್ಷಣ ಸುನೀಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಂದು ರಾಜೀನಾಮೆ ಕೊಡಿ. ನಾವು ಜಾರಕಿಹೊಳಿ ಅವರು ನಾವು ಯಾವಾಗಲೂ ಬೆಂಬಲಕ್ಕೆ ಇರ್ತೀವಿ. ಅವರ ಕಷ್ಟ ಸುಖದಾಗ ಯಾವಾಗಲೂ ಇರ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.